ತಿನ್ಬೇಡಕ್ಕಮ್ಮಿ 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 ನೀ ಎಲ್ಲಗಳ್ಳೆಯ ತಿನ್ಬೇಡಕ್ಕಮ್ಮಿ 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 ನೀ ನನ್ನ ತಲ್ಲೆಯ ಸೊಪ್ಪಿರಿಗೆ ಸೊಪ್ಪು ತಕ್ಕಂಡು ಉಪ್ಪು ಖಾರ ಹುಳಿ ಬಿಟ್ಕಂಡು ಕಪ್ಪುರಾಗಿ ಮುದ್ದೆ ತಿನ್ನೋದೊಳ್ಳೇದು ಕಮ್ಮಿ ಅಪ್ಪಿ ತಪ್ಪಿ ಯಾಟೆ ಕೋಳಿ ಕೊಬ್ಬೆಚ್ಕಂದು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕಂಡು ಹೆಸರು ಮಾಡ್ಕೊಂಡು ಸೊರ್ದು ನೋಡಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ತೀಟೆ ಕಾಣಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ಆಸೆ ಕಾಣಮ್ಮಿ ತಿನ್ಬೇಡಕ್ಕಮ್ಮಿ 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 ನೀ ಎಲ್ಲಗಳ್ಳೆಯ ತಿನ್ಬೇಡಕ್ಕಮ್ಮಿ 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 ನೀ ಕಳ್ಳೆ ಪೂರಿಯ Apple, B for ball, C for camel, D for dog. A for apple, B for ball, C for camel, D for dog. ಬಿಸಿದು ಕಾಣಮ್ಮಿ ದಟ್ಟದು ಕಾಣಮ್ಮಿ ಬಟ್ಟಾದ್ರೆ ವಾಟೇನು ಗೊತ್ತು ಕಾಣಮ್ಮಿ ಬಿಸಿದು ಕಾಣಮ್ಮಿ ದಟ್ಟದು ಕಾಣಮ್ಮಿ ಬಟ್ಟಾದ್ರೆ ವಾಟೇನು ಗೊತ್ತು ಕಾಣಮ್ಮಿ ಪಿಯುಟಿ ಪುಟ್ಟಾದ್ರೆ ಸಿಯುಟಿ ಕುಟ್ಟ್ಯಾಕೆ ಆಗಕ್ಕಿಲ್ಲ ಅಂತ ಒಸಿ ನೀನೆ ಹೇಳಮ್ಮಿ ಯಂಗಮ್ಮಿ ಯಾಗಮ್ಮಿ ಚಿಕ್ಕಮ್ಮಿಕ್ಕೆ ದೊಡ್ಡಮ್ಮಿ ಯಂಗಮ್ಮಿ ಯಾಗಮ್ಮಿ ದೊಡ್ಡಮ್ಮಿಕ್ಕೆ ಜುಡ್ಡಮ್ಮಿ ಬಿಡು ನಿನ್ನ ಮಾತು ತಿಳಿಯಕ್ಕಿಲ್ಲಮ್ಮಿ ಸೊಪ್ಪಿರಿಗೆ ಸೊಪ್ಪು ತಕ್ಕಂಡು ಉಪ್ಪು ಖಾರ ಹುಳಿ ಬಿಟ್ಕಂಡು ಕಪ್ಪುರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ ಅಪ್ಪಿ ತಪ್ಪಿ ಹ್ಯಾಟೆ ಕೋಳಿ ಕೊಬ್ಬೆಚ್ಕಂದು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕಂಡು ಹೆಸರು ಮಾಡ್ಕೊಂಡು ಸೊರ್ದು ನೋಡಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ತೀಟೆ ಕಾಣಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ಆಸೆ ಕಾಣಮ್ಮಿ ತಿನ್ಬೇಡಕ್ಕಮ್ಮಿ 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 ನೀನೆಲ್ಲಗಳ್ಳೆಯ ತಿನ್ಬೇಡಕ್ಕಮ್ಮಿ 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 ನೀ ನನ್ನ ತಲೆಯ ಕನ್ನಡ ಮದರು ಇಂಗ್ಲಿಷ್ ಲವರು ಕಟ್ಕೋತಾಳೋ ಬಿಟ್ಟೈತಾಳೋ ಗೊತ್ತಿಲ್ಲ ಕಮ್ಮಿ ಕನ್ನಡ ಮದರಂಗೆ ಇಂಗ್ಲಿಷ್ ಲವರಂಗೆ ಕಟ್ಕೋತಾಳೋ ಬಿಟ್ಟೈತಾಳೋ ಗೊತ್ತಿಲ್ಲ ಕಮ್ಮಿ ಯಾರು ಕೈ ಕಡ್ಲಿ ಊರೆಲ್ಲ ಆಡ್ಕಳ್ಳಿ ಪುಣ್ಯ ಕಿಕ್ಕಿ ಬೆಣ್ಣೆ ತಿನ್ಸೋದು ಅವನೇ ಕಮ್ಮಿ ಬಾರಮ್ಮಿ ಕೂರಮ್ಮಿ ಕನ್ನಡ ಕಲಿಯಮ್ಮಿ ತುತ್ತು ಮಾಡು ನುಂಗಮ್ಮಿ ತುತ್ತು ಮಾಡುವಷ್ಟೇನಂತ ಸತ್ಯ ಕಾಣಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ತೀಟೆ ಕಾಣಮ್ಮಿ ತಿಂತ 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 ತಿಮ್ಮುರ್ಗಮ್ಮಿ ಕಾಣಮ್ಮಿ ತಿಂತ 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 ಆಸೆ ಕಾಣಮ್ಮಿ ತಿನ್ಬೇಡಕ್ಕಮ್ಮಿ 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 ನೀ ಎಲ್ಲಗಳ್ಳೆಯ ತಿನ್ಬೇಡಕ್ಕಮ್ಮಿ 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 ನೀ ನನ್ನ ತಲೆಯ ಹಾಯ್ ಲೂಸಿಯಾ ಚಿತ್ರದ ಈ ಒಂದು ಗೀತೆ ಮೊದಲನೇ ಕ್ರೌಡ್ ಫಂಡಿಂಗ್ ಮಾಡಿ ಒಂದು ಚಿತ್ರನ ವಿಭಿನ್ನವಾಗಿ ತೆಗಿಬೇಕು ಅಂತ ಕ್ರೌಡ್ ಫಂಡಿಂಗ್ ಮಾಡಿದಂತಹ ಚಿತ್ರ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್, ಮೈಸೂರಿನವರು. ಅವರು ಆಕ್ಚುಲಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ನಾನು ನಮ್ಮ ಹುಡುಗಿ ಅಂತ ಒಂದು ಸಿನಿಮಾ ಬರ್ಬೇಕಾಗಿತ್ತು, ಅದಕ್ಕೆ ಪೂರ್ಣ ಸರ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ. ಸೊ ದಟ್ಸ್ ಹೌ ಐ ನೋ. ಅವಾಗ ಲೂಸಿಯಾ ಚಿತ್ರದ ಪ್ರಾಜೆಕ್ಟ್ದು ನಡೀತಾ ಇತ್ತು ಸೈಮಲ್ಟೇನಿಯಸ್ಲಿ. ಹಾಗಾಗಿ ನೋಡೋಣ. ಅರ್ಚನಾ ಮ್ಯಾಮ್, ವಿಶ್ವ ಎಲ್ಲ ಅದ್ಭುತವಾಗಿ ಹಾಡ್ತಿದ್ರಿ. ಲಾಸ್ಟಲ್ಲಿ ನೀವು ಅಲ್ಲಿ ಕೂತ್ಕೊಂಡು ಎಲ್ರಿಗೂ ಸಾಹಿತ್ಯ ಹೇಳ್ಕೊಡೋರು ನೀವಿವತ್ತು ಆ ಕಡೆ ನೋಡೋಂಗಾಯ್ತಲ್ಲ. ಬಟ್ ನೀಟಾಗಿ ಮ್ಯಾನೇಜ್ ಮಾಡಿಬಿಟ್ಟು ವೈಂಡ್ ಅಪ್ ಮಾಡಿದ್ರಿ. ಆ ಒಂದು ಚಾಣಾಕ್ಷತೆ ನಂಗೆ ಇಷ್ಟ ಆಯಿತು. ಇದನ್ನ ಯಾಕೆ ನೀವು ಇನ್ನೊಂದು ಚೂರು ಹೈಯರ್ ಸ್ಕೇಲಲ್ಲಿ ತಗೊಳ್ಲಿಲ್ಲ? ಅದು ಈತ್ ಮೇಡಮ್, ಅದು ಇದ್ದಿದ್ದು ಈ ಮೇಡಮ್, ಎಫ್ ಅಂತ ಗೊತ್ತಾಗ್ಲಿಲ್ಲ. ನೀವಿನ್ನೂ ಜಾಸ್ತಿ ಮಾಡ್ಕೊಂಡು ಹಾಡಿದ್ರಾ? ಹಾಂ ಮೇಡಮ್, ಒಂದು ಮನೆ ಜಾಸ್ತಿ. ಓ, ಆದರೂ ಕಮ್ಮಿ ಅನಿಸ್ತಿತ್ತು ನಿಮಗಿರೋ ರೇಂಜ್ಗೆ. ನೀವಿನ್ನ ಆ್ಯಕ್ಚುಲಿ ಇದು ಎಲ್ಲೂ ಹೈ ಹೋಗಲ್ಲ ಈ ಹಾಡು ಅಲ್ವಾ? ಅಲ್ಲಲ್ಲೇ ಆಟಾಡ್ತಾ ಇರುತ್ತೆ ಅಂತ ಅನ್ನಿಸ್ತು. ಈಗ ನೀವು ಎಫ್ ಅಲ್ಲಿ ಹಾಡಿದ್ದಾ? ಹೌದು ಮೇಡಮ್. ಇವ್ರಿಗೆ ಇದು ಕೊಡಿ ನೀವು. ಹಾಂ, ಇಲ್ಲ ಜಿ ಅಲ್ಲ, ಇನ್ನೂ ಎ ಅಥವಾ ಬಿ ಫ್ಲಾಟ್ ಕೊಡಿ. ಇದೇನು ಬಿ ಫ್ಲಾಟಾ? ಎ ಕೊಡಿ.
ಹಾ ಇದ್ರಲ್ಲಿ ಹಾಡಿ. ತಿನ್ಬೇಡ ಕಮ್ಮಿ ಸಾ ಸಾ ತಿನ್ಬೇಡ ಕಮ್ಮಿ ನನ ತಿನ್ಬೇಡ ಕಮ್ಮಿ. ಅವ್ರು ಇನ್ನೂ ಜಾಸ್ತಿ ಆಡ್ತಿದಾರಾ? ಹಾ ನೀವೇ ಇನ್ನೊಂದು ಮನೆ ಜಾಸ್ತಿ ಕೊಡಿ. ಹಾ ಹಾಡಿ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನೆಲ್ಲಗಳ್ಳೆಯ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನನ್ನ ತಲ್ಲೆಯ. ಸಪ್ಪಿರಿಗೆ ಸೊಪ್ಪು ತಕ್ಕಂಡು ಉಪ್ಪು ಖಾರ ಹುಳಿ ಬುಟ್ಕಂಡು ಕಪ್ಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಅಪ್ಪಿ ತಪ್ಪಿ ಹ್ಯಾಟೆ ಕೋಳಿ ಕೊಬ್ಬೆಚ್ಕೊಂಡು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸೊರ್ದು ನೋಡಮ್ಮಿ. ಅಲ್ವಾ, ಇದ್ರಲ್ಲಿ ಇನ್ನೂ ನಿಮ್ದು ಎನರ್ಜಿ ಜಾಸ್ತಿ ಬರ್ತಾ ಇತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ನಿಮ್ಮ ಧ್ವನಿಯಲ್ಲಿ ಆ ರಗೆಡ್ನೆಸ್ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ರೇಂಜ್ ಇದೆ. ನಿಮ್ಗೆ ರೇಂಜ್ ಏನು ತೊಂದರೆ ಇಲ್ಲ. ಸಪ್ಪಿರಿಗೆ ಸೊಪ್ಪು ತಕ್ಕಂಡು ಉಪ್ಪು ಖಾರ ಹುಳಿ ಬುಟ್ಕಂಡು ಕಪ್ಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಅಪ್ಪಿ ತಪ್ಪಿ ಹ್ಯಾಟೆ ಕೋಳಿ ಕೊಬ್ಬೆಚ್ಕೊಂಡು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸೊರ್ದು ನೋಡಮ್ಮಿ. ಬಟ್ ನಿಮ್ಮ ಹಾಡಲ್ಲಿ ಏನೂ ತೊಂದರೆ ಇರಲಿಲ್ಲ. ಇದು ಸಿಂಪಲ್ ಟ್ಯೂನ್. ಆದರೆ ಇದರಲ್ಲಿ ಚಾಲೆಂಜ್ ಏನು ಅಂದರೆ ಟೂ ಮೆನಿ ವರ್ಡ್ಸ್. ಆಮೇಲೆ ಬ್ರೆತ್ ಕಂಟ್ರೋಲ್ ಬೇಕು. 2 ಸಾಲು 2.5 ಸಾಲು ಎಲ್ಲ ಒಟ್ಟಿಗೆ ಹಾಡಬೇಕಾಗತ್ತೆ ಉಸಿರು ತಗೊಳ್ದೇನೆ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ. ಟ್ಯೂನ್ ಸಿಂಪಲ್ ಇದ್ರೂ ನೀವು ಆ ವರ್ಡ್ಸನ್ನೆಲ್ಲ ತುಂಬ ಕ್ಲಾರಿಟಿಲಿ ಹೇಳಿದ್ರಿ ಆ್ಯಂಡ್ ಒಳ್ಳೆ ಬ್ರೆತ್ ಕಂಟ್ರೋಲ್. ನನಗೆ ಬಹಳ ಖುಷಿ ಆಯಿತು. ನೆಕ್ಸ್ಟ್ ರೌಂಡಿಗೆ ನೀವು ಫಿನಾಲೆಗೆ ಉಳ್ಕೊಂಡ್ರೆ ಕಷ್ಟದ ಹಾಡು ಆರಿಸ್ಕೋಬೇಕು. ಅದರಲ್ಲಿ ನಾವು ಎದ್ದು ನಿಂತು ಕುಣಿಬೇಕು. ಆ ಥರದ ಎದ್ದು ನಿಂತು ಚಪ್ಪಾಳೆ ಕೊಡೋ ಥರ ಹಾಡನ್ನು ಆರಿಸ್ಕೋಬೇಕು. ಪ್ರಾಮಿಸ್? ಒಳ್ಳೇದಾಗಲಿ ವಿಶ್ವ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹಾಡು. ನಂಗೆ ಕೇಳಿಸ್ತಾ ಇರ್ತದೆ. ಸ್ಪಷ್ಟವಾಗಿ ಕೇಳ್ತಾರ ಅಂದರೆ ಹಾಡ್ಬೇಕು. ಅದನ್ನು ಸ್ಪಷ್ಟವಾಗಿ ಹಾಡಿದ್ರೆ ಸಾಹಿತ್ಯ ಅರ್ಥ ಆಗುತ್ತೆ. ಏನೇನಿದೆ ಅಲ್ವಾ ಅದರೊಳಗಡೆ ನೀಟಾಗಿ ಕೇಳಿದ್ರೆ ಒಂದು ಹುಡುಗಿಗೆ ಅವ್ನು ಬೇರೆ ಭಾಷೆ ಅಲ್ವಾ ಸಾಹಿತ್ಯ ಅರ್ಥ ಆಗ್ತಿದೆ. ನಮ್ಮ ಕನ್ನಡ ಭಾಷೆನೇ ದೊಡ್ಡದು ಅಂತ ಕಡಲೆಕಾಯಿ ಮಹಿಮೆ ಹೇಳ್ತಾ ಇರೋವಂಥದ್ದು. ಕಡಲೆಕಾಯಿ ತಿನ್ಬೇಡ ಅಂತ. ಈ ಕಡಲೆಕಾಯಿ ಕಥೆ ಏನು ಗೊತ್ತಾ? ಕುದುರೆ ಮೇಲೆ ರಾಜ ಹೋಗ್ತಾ ಇರ್ತಾನಂತೆ. ರಾಜ ಹೋಗ್ತಿದ್ದಾಗೆ ಅವನು ಕಡಲೆಕಾಯಿ ತಿನ್ಕೊಂಡು ಹೋಗ್ತಿರ್ತಾನೆ ಸಮಯ ಪಾಸ್ ಮಾಡಲಿಕ್ಕೆ, ಅಂದರೆ ಟೈಮ್ ಪಾಸ್ ಮಾಡಲಿಕ್ಕೆ. ಅವ್ರಿಗೆ ಕೈಯಲ್ಲೆಲ್ಲ ಉಂಗುರ ಅದೆಲ್ಲ ಹಾಕೊಂಡಿರ್ತಾನಲ್ಲ, ವಜ್ರ ವೈಡೂರು ಇದೆಲ್ಲ ಹಾಕೊಂಡಿರ್ತಾನಲ್ಲ. ಅದು ಬಿದ್ದು ಹೋಗ್ತಾ ಇರ್ತದೆ. ಅದ್ರ ಬಗ್ಗೆ ಗಮನನೇ ಇರಿಸಲ್ಲ ಆತ. ಬಿದ್ದೋದ್ರು ಹೋಗ್ಲಿ ಬಿಡು, ಅವ್ನಿಗೇನು ಮಹಾ ವಜ್ರ ವೈಡೂರಿ ಎಲ್ಲ. ಆದರೆ ಕಡಲೆಕಾಯಿ ಸುಲಿತಾ ಇರ್ತಾನಲ್ಲ, ತಿಂತಾ ಇರ್ತಾನಲ್ಲ, ಅದೊಂದು ಬೀಜ ಕೆಳಗಡೆ ಬಿದ್ದ ತಕ್ಷಣನೇ ಹೋಗಿ ಕುದುರೆ ನಿಲ್ಲಿಸಿ ಹುಡುಕಿ ತಿಂದು ಬರ್ತಾನಂತೆ. ನೋಡ್ರಿ, ಈ ಥರ ಕಡಲೆಕಾಯಿ ಇದು ಬೇಕಿದ್ರೆ ನೀವು ಪರೀಕ್ಷೆ ಮಾಡಿ. ಒಂದು ತಟ್ಟೆಲಿ ಕಡಲೆಕಾಯಿ ಬೇಯಿಸಿಟ್ಕೊಳ್ಳಿ, ತಿನ್ನಿ. ಎಲ್ಲ ತಿಂದಾದ್ಮೇಲೆ ಸಿಪ್ಪೆ ಕೆದಕ್ಲಿಲ್ಲ ಅಂದರೆ ಬನ್ನಿ ನನ್ನ ಹತ್ರಕ್ಕೆ. ನೀವು ಏನಾರ ಮಾಡಿ ಕೊನೆಗೆ ಸಿಪ್ಪೆ ಕೆದಕ್ತೀರಾ ಅಲ್ವಾ? ಅದಕ್ಕೆ ಅದು ತಿಂತ 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 ತಿಮ್ರ ಕಣಮ್ಮಿ ಅಂತ ಹಾಡಿರೋದು ಅಲ್ವಾ? ಒಳ್ಳೆ ಸಾಹಿತ್ಯ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಹಾಡಿದ್ರಿ. ಬಟ್ ಮುಂದಿನ ಆಯ್ಕೆಗಳು ಚೆನ್ನಾಗಿರಲಿ. ಒಳ್ಳೆಯದಾಗಲಿ. ವಿಶ್ವನಾಥ್ ಸರ್, ಈಗ ಮುನ್ರಾಜ್ ಅವ್ರು ಹೇಳಿದಾಗೆ ಒಂದು ಗಾದೆ ಇದೆ, ಒಂದು ಕಂಡ್ಗ ಕಳ್ಳೆಕಾಯಿ ತಿಂದ್ರೂ ಚಿಪ್ಪೇನಾಯೋದು ಬಿಡೋದಿಲ್ಲ ಅಂತ. ನಮ್ಮ ಕಡೆ ಹೇಳ್ತಾರೆ, ತೆಲುಗಲ್ಲೇ ಹೇಳ್ತಾರೆ ಅದನ್ನು. ಯಾಟೆ ಕೋಳಿ ಅಂತ ಬಂತಪ್ಪ, ಇವ್ರಿಗೆಲ್ಲ ಏನು ಕೇಳಿಸ್ತೋ ಗೊತ್ತು. ನಾನು ಅದ್ರ ಮೇಲೆ ನಾನು ಕಣ್ಣು ಹಾಕಿದ್ದೆ. ಯಾಟೆ ಕೋಳಿ ಅಂದರೆ ಹಾಡಲ್ಲಿ ಬಂತು. ಯಾಟೆ ಕೋಳಿ ಅಂದರೆ ಗೊತ್ತಾಯ್ತಲ್ಲ ನಿಮಗೆ? ಹೆಣ್ಕೋಳಿ. ಹಾಂ, ಹೆಣ್ಕೋಳಿ. ಹೌದು, ಅದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಬರುತ್ತಲ್ಲ ಈ ಸಾಹಿತ್ಯದಲ್ಲಿ. ಹಾಂ, ಅಂದರೆ ಒಂದು ಹಾಸ್ಯದ ಪ್ರಕಾರ ಇದೆ. ಚೆನ್ನಾಗಿತ್ತು ಕೇಳಲಿಕ್ಕೆ. ಒಂಥರ ಖುಷಿ ಆಯ್ತು ಹಾಡು ಕೇಳಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ವಿಶ್ವ. ಗುಡ್ ಲಕ್ಸ್. ಥ್ಯಾಂಕ್ ಯು.